ಕನ್ನಡಿಗರ ಮನದಾಳ ಮಾತು ಎಂಬ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇವತ್ತು ಆಗಮಿಸಿದ್ದಾರೆ ಶ್ರೀಯುತ ಕನ್ನಡಿಗರ ಕಣ್ಮಣಿಯಾಗಿರುವಂತಹ ಅದೇ ರೀತಿ ಕನ್ನಡತನವನ್ನು ಉಳಿಸುವುದಕ್ಕೆ ಗೋವಾ ರಾಜ್ಯದಲ್ಲಿ ತಮ್ಮ ಮೇಲುಗೈಯನ್ನು ಎತ್ತುತ್ತಾ ಎಲ್ಲರ ಜೊತೆಗೆ ಒಕ್ಕೂಟಗೊಂಡು ಕೆಲಸ ಮಾಡುತ್ತಾ ನಮ್ಮೆಲ್ಲರಿಗೂ ಕೂಡ ಸಾಥ್ ಕೊಡ್ತಾ ಬರುವಂತಹ ಶ್ರೀಯುತ ಶ್ರೀ ಮುರಳಿ ಮೋಹನ್ ಶೆಟ್ಟಿಯವರು ನಮ್ಮ ಗೋವಾ ಕನ್ನಡ ಟಿವಿಗೆ ಆಗಮಿಸಿದ್ದಾರೆ. ಸರ್, ನಿಮಗೆ ಆತ್ಮೀಯ ನಮಸ್ಕಾರ. ಎಲ್ಲರಿಗೂ ಸ್ಪೆಷಾಲಿಗೆ ನಮ್ಮ ಗೋವಾ ಕನ್ನಡ ಟಿ ವಿಯವರಿಗೆ ನನ್ನ ವಂದನೆಗಳು. ಎರಡನೇದು ನನ್ನ ಎಲ್ಲ ಗೋವಾದ ಕನ್ನಡದ ಕಣ್ಮಣಿಗಳಿಗೆ ನನ್ನ ವಂದನೆಗಳು. ಸರ್ ನಮಸ್ಕಾರ. ಸೆಪ್ಟೆಂಬರಲ್ಲಿ ಗೋವಾಕ್ಕೆ ಬಂದದ್ದು. ನನಗೆ ಆಗ ವಯಸ್ಸು ಒಟ್ಟು 16 ವರ್ಷ. ನಾನು ಒಂದು ಕಿಚನ್ ಹೆಲ್ಪರ್ನ ಕೆಲಸಕ್ಕಾಗಿ ಕಲ್ಲಂಗುಟ್ಟಲ್ಲಿ ಮೀರಾ ಹೋಟ್ಲ್ ಅಂತಿತ್ತು. ಊರಲ್ಲೂ ಸಹ ನನಗೆ ಅಷ್ಟೊಂದು ಇದಿಲ್ಲ. ನಾನು ಮಂಗಳೂರಿಂದ ಬಂದವನು. ನನ್ನ ಸಹ ಕರಾವಳಿ ಪ್ರದೇಶ ನಂದು. ಮತ್ತು ನಾನು ಹುಟ್ಟಿದ್ದು ಇಲ್ಲಿ ಸಹ ಈಗಲೂ ಸಹ ಕೆಲವರು ನಾವು ಬೇರೆಯವರು ಗುಲಾಮಗಿರಿ ಮಾಡ್ತೀವಿ. ಈ ಗುಲಾಮಗಿರಿ ನಾವು ಮಾಡೋದ್ರಿಂದ ನಮಗೇನೆ ಇದಲ್ದಲೆ ಬೇರೆಯವ್ರಿಗೆ ಅದು ನಷ್ಟ ಇಲ್ಲ. ಅದಕ್ಕೆ 1-2 ಹುಳ ಸೇರ್ಕೊಂಡ್ರೆ ಎಲ್ಲ ಹಣ್ಣು ಹಂಪನ್ನು ಹಾಳು ಮಾಡ್ತದೆ. ಅದಕ್ಕೆ ಹುಳ ಅಂತ ಹೇಳೋದು, ಇಲ್ಲದ ಹುಳ ಅಂತ ಹೇಳಬಾರ್ದು. ಅಂದರೆ ಯಾರು ಇದನ್ನು ಹಾಳು ಮಾಡ್ತಾರೆ ಅವ್ರಿಗೆ ನಾನು ಈ ಮಾತು ಹೇಳೋದು. ಇವೆಲ್ಲ ಇದ್ದೀರಿ, ಸಪೋರ್ಟ್ ಮಾಡ್ತೀರಿ, ಏನೇ ಕಷ್ಟ ಬಂದರೂ ಒಳ್ಳೇದಾದರೂ ನಿಮ್ಮ ಜೊತೆಗೆ ಇದ್ದೀರಿ ಅಂತ ಹೇಳಿದರೆ ನಾನು ಈ ಪದವಿನ ತಗೊಳ್ಳಿಕ್ಕೆ ತಯಾರಿದ್ದೇನೆ. ಇಲ್ದ್ರೆ ನಾನು ಈ ಪದವಿಯನ್ನು ತಗೊಳ್ಳೋದಿಲ್ಲ. ಯಾಕೆ ಆದರೆ ಅದು ನಾನು ಹೇಳ್ತೇನೆ, ನಮ್ಮ ಕನ್ನಡದವರು ಗುಲಾಮಗಿರಿಯನ್ನು ಬಿಡಬೇಕು. ಮೊದಲು ನಮ್ಮ ಕನ್ನಡದವರು ಗುಲಾಮಗಿರಿಯನ್ನು ಬಿಟ್ಟು, ಈಗ ನಾನು ಕನ್ನಡ ನಿಮ್ಮ ಕ್ವಶನ್ ಇದ್ದಾಗ ನಾನು ಅಂತ ಹೇಳಿದೆ, CT ರವಿಯವರು ನಮ್ಮನ್ನು ಕರ್ಕೊಂಡೋಗಿ BJP ಗೌರ್ಮೆಂಟ್ ಕರ್ನಾಟಕದಲ್ಲಿರುವಾಗ 10 ಕೋಟಿ ಸ್ಯಾಂಕ್ಷನ್ ಆಯ್ತು ಅಂದಮೇಲೆ ಅದು ಅಲ್ಲಿ ದುಡ್ಡು ಇರಬೇಕಲ್ವ. ಗೌರ್ಮೆಂಟ್ ಯಾವುದೇ ಚೇಂಜ್ ಆಗಲಿ, ಗೌರ್ಮೆಂಟ್ ಚೇಂಜ್ ಆದರೂ ಸಹ 10 ಕೋಟಿ ಸ್ಯಾಂಕ್ಷನ್ ಮಾಡಿದ್ರೆ ಆ ದುಡ್ಡು ಇರಬೇಕು. ಪೊಲಿಟಿಕಲಿ ಬಂದಿದ್ದು ನಾನು ಈಗ. ಅದಕ್ಕೆ ಪೊಲಿಟಿಕಲಿ ಬರಲಿಕ್ಕಿಂತ ಮೊದಲು ನನ್ನ ಅವರು ಭಾಳ ಆತ್ಮೀಯರು. ಏನಾರಿದ್ದು ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೆ, ಅವ್ರು ಏನಾದ್ರು ನನಗೆ ಫೋನ್ ಮಾಡ್ತಿದ್ರು. ಈಗ ಫೋನ್ ಭಾಳ ಕಮ್ಮಿ ಆಗಿದೆ. ಇದು ಪೊಲಿಟಿಕಲ್ ಕಾಂಗ್ರೆಸ್ BJP ಅಂತ ಹೇಳಿದ ಮೇಲೆ ಅದೇ ನಾನು ಯಾವುದು ನಂದು ರಿಕ್ವೆಸ್ಟು ಮೇಟಿಯವರೇ, ನೀವು ಕನ್ನಡ ಭವನದ ಬಗ್ಗೆ 40 ವರ್ಷ ಮೊದಲು ಯಾರು ಮಾತೆತ್ತಿದ್ದಾರೆ ಮತ್ತು ಅದ್ರ ಮಧ್ಯದಲ್ಲಿ ನೀವೇನು ಮಾತಾಡಿದ್ದೀರಿ, ಮತ್ತು CT ರವರ ಜೊತೆಗೆ ಫಸ್ಟ್ ಮಾತೆತ್ತಿದ್ದವನು ನಾನು. ನೀವು ನಮ್ಮ ಜೊತೆಗೆ ಬಂದು ಪಾರ್ಲಿಮೆಂಟಲ್ಲಿ ಬೊಮ್ಮಾಯಿಯವರ ಮನೆಯಲ್ಲಿ ಎಲ್ಲ 3-4 ಸಲ ಬಂದು ನೀವು ಮನೆ ಕೆಲಸ ಮಾಡ್ತಾಯಿಲ್ಲ, ನೀವೊಂದು ಕನ್ನಡ ಸಮಾಜಕ್ಕೆ ಮಾಡುವಂಥ ಕೆಲಸ ನಾವೆಲ್ಲರೂ ಒಟ್ಟಾಗಬೇಕು. ಆವಾಗ ಮಾತ್ರ ಆಗ ನಂದು ಇದು ನನಗೆ ನನ್ನ ಅಜ್ಜನ ಕಡೆಯಿಂದ ಬಂದಿದೆ, ನನ್ನ ಪಿಜ್ಜನ ಕಡೆಯಿಂದ ಬಂದಿದೆ ಅಂತೇಳಿ ಅವರು ತೋರಿಸ್ಲಿ. ಸಿದ್ದರಾಮಯ್ಯವರೊಂದು ಮೊದಲೇ ಅವ್ರು ಹೇಳಿದರು, ನಾನು ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಿದರೆ ನಾನು ಮುಸ್ಲಿಮ್ನಾಗಿ ಹುಡ್ತೇನೆ ಅಂತೇಳಿ. ಅಯ್ಯೋ ಮಾರಾಯ. ತುಂಬ ತುಂಬ ಧನ್ಯವಾದ ನಮ್ಮ ಗೋವಾ ಕನ್ನಡ ವಾಹಿನಿ TV ಅವರಿಗೆ. ಅದಕ್ಕೂ ಸ್ಪೆಷಲ್ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛಿದ್ದೇನೆ ನಮ್ಮ ಅನಿಲ್ ಸನ್ನಿಧಿಯವ್ರ ಟೀಮ್ ಅವರಿಗೆ ಹಾಗೂ ಕ್ಯಾಮರಾಮ್ಯಾನ್ ಮತ್ತು ನಿಮಗೆಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ.